ಈ SDM ಮೆಡಿಕಲ್ ಸ್ಟೋರಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಇದೆಲ್ಲ ನನಗೆ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು, ನಾನು ವರ್ಕ್ ಎಕ್ಸ್ಪೀರಿಯೆನ್ಸ್ ಹೇಳ್ಬೇಕಂದ್ರೆ, ಆ್ಯಕ್ಚುಲಿ ಇದೊಂದು ಈ ಲೋಕಲ್ ಏರಿಯಾದಲ್ಲಿ ಈ ಥರ ದೊಡ್ಡ ಶಾಪ್ ಯಾವುದೂ ಇಲ್ಲ. ಆಮೇಲೆ ಈ ಶಾಪಲ್ಲಿ ಏನಪ್ಪ ಅಂದರೆ ಎಲ್ಲ ಥರದ ಮೆಡಿಕಲ್ ಐಟಮ್ಸ್ಗಳು ಒಂದೇ ಕಡೆ ಸಿಗುತ್ತೆ. ಇಲ್ಲಿ ಸಮ್ಟೈಮ್ಸ್ ಏನಪ್ಪ ಅಂತಂದರೆ ಒಂದು ಚಿಕ್ಕ ಚಿಕ್ಕ ಮೆಡಿಕಲ್ ಶಾಪ್ ಇಟ್ಟಿರ್ತಾರೆ. ಅಲ್ಲಿ ಲೋಕಲ್ ಏನಾಗುತ್ತಪ್ಪ ಅಂದರೆ ಒಂದೊಂದು ಪ್ರಾಡಕ್ಟ್ಗಳು ಸಿಗುತ್ತೆ, ಒಂದೊಂದು ಪ್ರಾಡಕ್ಟ್ಗಳು ಸಿಗೋಲ್ಲ. ಒಂದೊಂದು ಎಕ್ಸಾಂಪಲ್ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಒಂದೊಂದು ಹಾಸ್ಪಿಟಲ್ಗೆ ಡಾಕ್ಟರು ಹೇಳಿರೋ ಥರ ಅದಿರಲ್ಲ. ಒಂದು ಡೋಸ್ ಕಡಿಮೆ ಇರುತ್ತೆ, ಕಂಪ್ನಿ ಬೇರೆ ಇರ್ತದೆ. ಆದರೆ ಇಲ್ಲಂಗಲ್ಲ, ಎಲ್ಲ ರೀತಿ ಡೋಸ್ಗಳು, ಎಲ್ಲ ರೀತಿ ಕಂಪ್ನಿ ಪ್ರಾಡಕ್ಟ್ಸ್ಗಳು ಏನು ಮಾಡುತ್ತೆ ಇಲ್ಲಿ ಸಿಗುತ್ತೆ. ಇದೊಂದು ಈ ನಮ್ಮ ಶಾಪ್ದು ಸ್ಪೆಷಾಲಿಟಿ ಅಂತಂದರೆ. ಮತ್ತು ಈ ಲೋಕಲ್ ಶಾಪ್ಗಳು, ಈ ಥರ ಶಾಪು ಈ ಲೋಕಲಲ್ಲಿ ಇಲ್ಲ. ಮತ್ತು ನನ್ನ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂತಂದರೆ, ಕಸ್ಟಮರ್ಸ್ಗೆ ನಾನು ಇದನ್ನು ಸರ್ವಿಸ್ ಮಾಡಬೇಕಾದ್ರೆ ನಮ್ಮ ಮೇಯ್ನ್ ಏನಪ್ಪ ಅಂದರೆ ಕಸ್ಟಮರ್ಸ್ಗಳಿಗೆ ಎಲ್ಲ ಅವ್ರು ಕೇಳೋ ಥರ ಎಲ್ಲ ಟ್ಯಾಬ್ಲೆಟ್ಸ್ಗಳಾಗಿರ್ಬೋದು, ಒಟ್ಟಲ್ಲಿ ಮೆಡಿಕಲ್ ಐಟಮ್ಸ್ಗಳೆಲ್ಲ ಸಿಗೋ ಥರ ನಾವು ಮೇಂಟೈನ್ ಮಾಡ್ತೀವಿ. ಮತ್ತು ರೆಗ್ಯುಲರಾಗಿ ಏನು ಮಾಡ್ತೀವಪ್ಪ ಅಂತಂದರೆ, ನಾವು ಈ ಸ್ಟಾಕ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ಮತ್ತು ಪ್ರಾಡಕ್ಟ್ಗಳನ್ನ ರೆಗ್ಯುಲರಾಗಿ ಚೆಕ್ ಮಾಡೋದು, ಏನಾದರೂ ಶಾರ್ಟೇಜ್ ಆಯಿತಾ ಇಲ್ವೋ ಅಂತ ನಾವೇನು ಮಾಡ್ತೀವಿ, ನೋಡ್ತಾ ಇರ್ತೀವಿ. ಆ್ಯಕ್ಚುಲಿ ನಾವು ಸ್ಟೋರೇಜ್ನ ನಾವು ಶಾರ್ಟೇಜ್ ಇರೋದನ್ನ ಏನಾದರೂ ಅವಾಯ್ಡ್ ಮಾಡೋದಕ್ಕೆ, ಶಾರ್ಟೇಜ್ಗಳನ್ನ ಅವಾಯ್ಡ್ ಮಾಡೋಕ್ಕೆ ನಾವು ನೋಡ್ತೀವಿ. ಮತ್ತು ರೆಗ್ಯುಲರಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಇನ್ವೆಂಟರಿ ಅಂದರೆ ಪ್ರಾಡಕ್ಟ್ಸ್ಗಳು ಏನಾದರೂ ಡ್ಯಾಮೇಜ್ ಆಯಿತು, ಎಕ್ಸ್ಪೈರ್ಡ್ ಆಗಬೇಕು, ಏನಾಯ್ತು ಇದನ್ನೆಲ್ಲ ನೋಡ್ಕೊಳ್ಬೇಕು. ಮತ್ತು ನಾವು ಕಸ್ಟಮರ್ ಹತ್ರ ಲಾಯಲ್ಟಿ ಮೇಂಟೈನ್ ಮಾಡೋಕ್ಕಂದ್ರೆ ಇವೆಲ್ಲ ಮಾಡಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಮೇನ್ ಎಕ್ಸ್ಪೀರಿಯೆನ್ಸ್ ಏನಪ್ಪ ಆಗಿತ್ತು ಅಂತಂದರೆ, ನಾವು ಈ ಸಪ್ಲೈಯರ್ ಹತ್ರ ನಾವು ಏನು ಮಾಡಬೇಕು, ಕೋರ್ಡಿನೇಷನ್ ಕೊಡಬೇಕು ಅವ್ರಿಗೆ. ಮತ್ತು ಏನಾದ್ರೂ ಈ ಸ್ವಲ್ಪ ಸಪ್ಲೈ ಆಗೋದು ಟೈಮಿಂಗ್ಸು ಲೇಟ್ ಆಗಿಬಿಡುತ್ತೆ. ಇಂಥ ಟೈಮ್ಗಳಲ್ಲಿ ನಾವು ಸ್ವಲ್ಪ ಕಷ್ಟ ಆಗುತ್ತೆ. ಏನಪ್ಪ ಅಂತಂದರೆ, ಕಸ್ಟಮರ್ಸ್ಗಳಲ್ಲಿ ಆಗ ನಾವು ಸಮ್ಟೈಮ್ಸ್ ಸಪ್ಲೈ ಆಗೋದು ಲೇಟ್ ಆಗಿದಾಗ ಆ ಪ್ರಾಡಕ್ಟ್ಸ್ಗಳು ಅವೈಲೇಬಲ್ ಇರೋಲ್ಲ. ಆಗ ನಾವೇನು ಮಾಡ್ತೀವಿ, ಕಸ್ಟಮರ್ ಲೂಸ್ ಆಗುತ್ತೆ. ಅದನ್ನೆಲ್ಲ ನಾವು ಮೇಂಟೈನ್ ಮಾಡಬೇಕು ಅಂತಂದರೆ, ನಾವು ಕಸ್ಟಮರ್ ಹತ್ರ ನಾವು ಒಳ್ಳೆ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಕಸ್ಟಮರ್ ಹತ್ರ ರಿಲೇಷನ್ಶಿಪ್ ಮೇಂಟೈನ್ ಮಾಡಬೇಕಾದ್ರೆ ಒಳ್ಳೆ ಗುಡ್ ಪ್ರಾಡಕ್ಟ್ಸ್ಗಳನ್ನ ನಾವು ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ಗಳನ್ನು ಕೊಡಬೇಕಾಗುತ್ತೆ. ಮತ್ತು ಇನ್ನೊಂದು ಮೇಯ್ನು ನಾವೇನು ಮಾಡಬೇಕು ಅಂತಂದರೆ, ಕಸ್ಟಮರ್ಸ್ಗಳು ಬರ್ತಾರೆ, ಆ ಪೇಷಂಟ್ಗಳು ಬರ್ತಾರೆ, ಅವರಿಗೆ ಆ ಮೆಡಿಸಿನ್ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಇರೋಲ್ಲ. ಸಮ್ಟೈಮ್ಸ್ ಅವ್ರು ಎಜುಕೇಟೆಡ್ ಆಗಿರಲ್ಲ, ಆ ಮೆಡಿಸಿನ್ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅಂದಾಗ ನಾವು ಅದ್ರ ಬಗ್ಗೆ ಅವ್ರು ಕೇಳ್ತಾರೆ, ಸೈಡ್ ಎಫೆಕ್ಟ್ಗಳೇನಾರು ಇದೆಯಾ, ಮತ್ತು ಇದ್ರದ್ದು ಡೋಸೇಜ್ ಏನು ಇದೇನು ಅಂತೆಲ್ಲ ಕೇಳ್ತಾರೆ. ನಾವು ಆಗ ಅದನ್ನು ತಾಳ್ಮೆಯಿಂದ ಏನು ಮಾಡಬೇಕು, ಅವರಿಗೆ ನಾವು ಹೇಳ್ಕೊಡ್ಬೇಕು. ಈಗ ಈ ಹೇಳ್ಕೊಟ್ಟಾಗ ಏನಾಗುತ್ತೆ, ಕಸ್ಟಮರ್ ರಿಲೇಷನ್ಶಿಪ್ಪು ಇನ್ಕ್ರೀಸ್ ಆಗುತ್ತೆ. ಆಮೇಲಿಂದ ಎನ್ಕ್ವೈರೀಸು ಏನಾದ್ರೂ ಕಸ್ಟಮರ್ಸ್ಗಳು ಅಂದರೆ ಪೇಷಂಟ್ ಅಲ್ಲ, ಬೇರೆ ಯಾರಾದ್ರೂ ಬಂದಿರ್ತಾರಲ್ಲ, ಅವ್ರಿಗೆ ಎಕ್ಸಾಂಪಲ್ ಅವ್ರಿಗೆ ಡಾಕ್ಟರ್ ಹತ್ರ ಹೋಗಿರಲ್ಲ, ಅವ್ರಿಗೇನಾದರೂ ಎಕ್ಸಾಂಪಲ್ ಥರ ಏನೋ ಇದು ಏನಾದ್ರು ಕೇಳಿದಾಗ ಅದ್ರ ಬಗ್ಗೆ ನಾವೇ ಟ್ಯಾಬ್ಲೆಟ್ಸ್ಗಳನ್ನ ಕೊಡೋದಾಗಿರ್ಬೋದು, ಈ ಥರ.